ರಿತೇಶ್ ಅಣ್ಣ ನೋಡ್ಬಿಟ್ಟು ಸೊಳ್ಳೆ ಹೊಡೆಯವರು ಭಾರ್ಗವ ಎಲ್ಲ ರೆಡಿ ಆಗಿದೀವಿ. ಕೈಯ ಕಾಚಾಗ ಕಾಲ ಕೊರಿ ಹೊಂಡ. ಗೈಸ್, ಇವತ್ತು ನಾವು ಪಿಕಲ್ ಬಾಲ್ ಅಂತೀನಿ, ಪೇಂಟ್ ಬಾಲ್ ಮತ್ತು ಗೋಕಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಾನು, ರಿತೇಶ್ ಅಣ್ಣ, ಭಾರ್ಗವ್, ಭೂಷಣ್, ಬಾಲಾಜಿ ಅಣ್ಣ, ಪ್ರದೀಪ್ ಅಣ್ಣ ಎಲ್ಲ. ಬಟ್ ನನಗೆ ಒಂದು ಶೂಟ್ ಇತ್ತು, ಆ ಶೂಟ್ ಮಾಡ್ತಾಯಿದ್ವಿ. ಭಾರ್ಗವೇ ನಮ್ಮ ಕ್ಯಾಮ್ರಾಮನ್. ಭಾರ್ಗವ್ ಮತ್ತು ಪ್ರಜ್ವಲ್ ನಮ್ಮ ಕ್ಯಾಮ್ರಾಮನ್ ಆಗಿದ್ರು ಇಷ್ಟೊತ್ತು. ಅವನು ಫೋನು ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಬರ್ತೀನಿ ಅಂತೆಲ್ಲ ಹೋದ ಈಗ. ಸೊ ಅವನು ಬರ್ತಾಯಿದ್ದಾನೆ ನಮ್ಮ ಜೊತೆ ಇವಾಗ ಗೋಕಟಿಂಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ನಮ್ಮದು ಏನು ಶೂಟ್ ಇತ್ತು ಅದೆಲ್ಲ ಅರ್ಧ ಕಂಪ್ಲೀಟ್ ಆಯಿತು. ಸೊ ನಾನು ಯೋಚನೆ ಮಾಡಿಲ್ಲ, ಏನಿಲ್ಲ, ಬಿಯರ್ಡು ಸ್ವಲ್ಪ ಡೀಸೆಂಟಾಗಿ ಕಾಣ್ತಿರ್ಲಿಲ್ಲ ಅಂದ್ಬಿಟ್ಟು ಬಿಯರ್ಡ್ ತೆಗೆದುಬಿಟ್ಟೆ. ಈಗ ಅರ್ಧ ಶೂಟ್ ಆಗಿದೆ, ಇನ್ನು ಅರ್ಧ ಶೂಟ್ ಆಗಿಲ್ಲ. ಅದು ಈಗ ನಾನು, ರಿತೇಶ್ ಅಣ್ಣ ಎಲ್ಲ ಗೋಕಟಿಂಗ್ ಹೋಗ್ತಾಯಿದ್ವಿ. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರಾಪರಾಗಿ. ಇಲ್ಲಿ ನೋಡಿ, ನಮ್ಮ ರಿತೇಶ್ ಅಣ್ಣ ಮತ್ತು ಪ್ರದೀಪ್ ಅಣ್ಣ ಇದ್ದಾರೆ. ಹಾಯ್ ಮಾಡಿ ರಿತೇಶ್ ಅಣ್ಣ. ಬೆಟ್ಟ ಹಾಯ್. ಪ್ರದೀಪ್ ಅಣ್ಣ ಹಾಯ್ ಮಾಡಿ. ಪ್ರದ್ಯುಮ್ನ ಅಲ್ಲ ಇವನು, ನನ್ನ ಕಸಿನ್. ನಾನು ಕನ್ನಡಕ್ಕೆ ಆ ಕಡೆ ಇರೋ ಪ್ರದೀಪ್ ಅಣ್ಣ ಅನ್ಕೊಂಡೆ. ಹಾಯ್. ಇನ್ನೂ ಭೂಷಣ್ ಮತ್ತು ಪ್ರದೀಪ್ ಅಣ್ಣ ಬರಬೇಕು. 11 ಗಂಟೆ ಅಂತ ಹೇಳಿ ಅಷ್ಟು 11:15 ಆಯಿತು, ಇನ್ನೂ ಇಬ್ಬರು ಬಂದಿಲ್ಲ. ಅವರಿಬ್ರಿಗೆ ವೆಯ್ಟಿಂಗ್. ನಾವೆಲ್ಲ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಕಾಣಿಸ್ತಾ ಇಲ್ಲ, ಇವರೆಲ್ಲ ಕಾಣಿಸ್ತಾ ಇಲ್ಲ, ಬ್ಲ್ಯಾಕ್ ಕೀಸ್ ಆಗಿಬಿಟ್ಟಿದ್ದಾರೆ. ಈಗ ಯಾರು ಭೂಷಣ್ ಮತ್ತು ಪ್ರದೀಪ್ ಅಣ್ಣಂಗೆ ವೆಯ್ಟಿಂಗು. ಸೊ ಇಲ್ಲೊಂದು ಕಡೆ ಕಾರ್ ನಿಲ್ಸಿದ್ದೀವಿ ನಾವು. ಅವರು ಗಾಡೀಲಿ ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಡೈರೆಕ್ಟ್ ಹೊರಡ್ಬೇಕು. ಫೈನಲಿ ಬಂದರು. ಎಷ್ಟು ಗಂಟೆ? 10 ಗಂಟೆ ಅಂದಿದ್ದಕ್ಕೆ 11 ಗಂಟೆಗೆ ಬಂದರು. ಈಗ ಬಂದಿದ್ದೀವಿ ಫನ್ವೇಗೆ. ಇಲ್ಲಿ ಗೋಕಟಿಂಗ್ ಮಾಡಿ ಆಮೇಲೆ ಇನ್ನೇಂದೇನೋ ಪಿಕಲ್ ಬಾಲ್, ಪೇಂಟ್ ಬಾಲ್ ಆಡಿ ಆಮೇಲೆ ಹೋಗಬೇಕು. ನೋಡಿ, ಇಷ್ಟು ಜನ ಬಂದಿದ್ದೀವಿ. ಅವಿನಾಶ್, ರಿತೇಶ್ ಅಣ್ಣ, ಬಾಲಾಜಿ ಅಣ್ಣ, ಪ್ರದೀಪ್ ಅಣ್ಣ, ಭಾರ್ಗವ್, ಭೂಷಣ್. ನಮಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ದೆ ಬೈ. ತಲೆನೇ ಕೆಟ್ಟೋಯ್ತು. ಕರೆಕ್ಟಾಗಿ 7 ಕಾರಿದೆ. ನೆಕ್ಸ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಇವರೆಲ್ಲ. ನಮ್ದು ಯಾವಾಗ ಕೇಳಿಲ್ಲ, ಕೇಳ್ಬಿಟ್ಟು ಯಾವಾಗ ಅಂತ ಸ್ಟಾರ್ಟ್ ಮಾಡಬೇಕು. ಫುಲ್ ಎಂಜಾಯ್, ನೆಕ್ಸ್ಟ್ ಲೆವೆಲ್. ಎಕ್ಸೈಟೆಡ್. ನಾನದು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ವೆಯ್ಟಿಂಗ್ ಜಾಸ್ತಿ ಇದೆ ಅಂದರು, ಅದಕ್ಕೆ ಫಸ್ಟು ಪೇಂಟ್ ಬಾಲ್ ಆಡ್ಬಿಡೋಣ. ಇಲ್ಲಿ ಪೇಂಟ್ ಬಾಲ್ ಇಲ್ಲಿದೆ, ಪೇಂಟ್ ಬಾಲ್ ಆಡೋಣ. ಆಮೇಲೆ ಅಣ್ಣ ರಿತೇಶ್ ಅಣ್ಣ ಆರಿಸಿ ಪೇಂಟ್ ಬಾಲ್ ಆಡ್ಕೊಂಡು ಆಮೇಲಿಂದ ಬರೋಣ ಅಂತ ಇದ್ವಿ. ಸದ್ಯ ಪೇಂಟ್ ಬಾಲಲ್ಲಿ ಯಾರೂ ಇಲ್ಲ. ಪೇಂಟ್ ಬಾಲ್ ಮುಗಿಸ್ಕೊಬರೋಷ್ಟರಲ್ಲಿ ಅಲ್ಲಿ ಖಾಲಿ ಆಗಿರ್ತಾರೆ. ನೆಕ್ಸ್ಟ್ ಅಲ್ಲಿ ಆಡೋದು ಅಣ್ಣ ಬಾಲಾಜಿ ಅಣ್ಣ. ಇವರು ಆಯುಷು, ಆಯುಷ್ ಕಣಲು, ಆಯುಷು, ಭಾರ್ಗವು, ಪ್ರದೀಪ್ ಅಣ್ಣ, ಅವಿನಾಶ್. ಭೂಷಣ್ ನಿಮ್ಮ ಟೀಮಲ್ಲಿ ಆಡಿಸ್ಕೊಳಿಬೇಕಾರೆ ನಮ್ಗೇನು ಬೇಜಾರಿಲ್ಲ, ಆಡ್ಕೊಳ. ಯಾವ ಟೀಮಲ್ಲಿ ಆಡ್ತೀಯ ಆಡು. ಲೇಟಾಗಿ ಬಂದಿದ್ದು, ಕಪ್ ಬರ್ತೈತೆ. ಹೌದು, ಲೇಟಾಗಿ ಬಂದಲ್ಲ ನೀನು. ಡ್ರೆಸ್ ಕೊಡ್ತಾ ಇದ್ದಾರೆ. ಈಗ ಈ ಡ್ರೆಸ್ ಹಾಕೊಂಡು ಎಂಟ್ರಿ ಆಗದೆ. ಕೈಯ ಕಾಚಾಗ ಕಾಲ ಕೊರಿ ಹೊಂಡ. ನೋಡಿ ಗೈಸ್, ಎಲ್ಲ ರೆಡಿ ಆಗಿದ್ದೀವಿ. ನೋಡಿ ಗೈಸ್, ಬ್ಲಾಗರ್ ಹೆಂಗ್ ಕಾಣಿಸ್ತಿದ್ದಾನೆ, ಮುಳುಗೋಗಿದ್ದಾನೆ. ದಸರಾ ಬೊಂಬೆ ಅವರು. ಏನೋ ಮಾರ್ಗವ್ ಇದು, ಏನು ಕರೆಕ್ಟಾಗಿ ಬಿಟ್ಟ ಹೊಡೈತಿ. ಹಿಂಗೆ ಚೆನ್ನಾಗಿ ಕಾಣ್ತಾ ಇದ್ದಾನೆ. ಅಲ್ಲಿ ಹಿಂದ್ಗಡೆ ಒಂದ್ಸರಿ ತಿರುಗಿಸಿ ಪ್ಲೀಸ್. ಕೋರಿಕೆ. ನೀನು ಒಬ್ನೇ ಕಣ, ಪರ್ಫೆಕ್ಟಾಗಿ ಕಾಣ್ತಿರೋದು ಭಾರ್ಗವ್ ಒಬ್ನೇ. ಪಾಂಡ ತರ ಕಾಣಿಸಲ್ಲ. ಕರೆಕ್ಟಾಗಿ ಹಾಕೊಂಡ್ರಿ. ಈಗ ಕೈ ಹಾಕ ಕಡೆ, ಹೋಗೋಣ ಹಾಸ್ಪಿಟ್ಲಿಗೆ. ಆಗ್ಬಾರ್ದು. ಚೆನ್ನಾಗಿ ಕಾಣಿಸ್ತಾ ಆಗದೇ ಇಲ್ಲ. ಅಲ್ಲಿ ಇಷ್ಟೇ. ಪೈನಾಪಲ್ ಅಡ್ಡ ಬರುತ್ತೆ. ಇದು ಪೈನಾಪಲ್ ಅಡ್ಡ ಬರುತ್ತೆ. 1 2 3 ಒಂದು ಟೀಮ್. ನಾವು 3 ಜನ ಒಂದು ಟೀಮ್. ಇಲ್ಲ, ಒಂದು ಟೀಮ್. ಭೂಷಣ್ ಅವ್ರ ಟೀಮೇ. ಭೂಷಣ್ ಅವ್ರ ಟೀಮೇ. ನಮ್ಗೇನು ಬೇಡ. ಭೂಷಣ್ ಏನೇನೋ ಕೊಡ್ತಾ ಇದ್ದಾರೆ ನೋಡಿ. ನಮ್ಮ ಟೀಮ್ ರೆಡಿ. ನಮ್ಮ ಟೀಮ್ ಬಾಯ್ಸ್. ಟೀಮ್ ಬ್ಲ್ಯಾಕ್. ನಂದೆ
ಟೀಮ್ ಅಪ್ಡೇಟ್ ಮಾಡಿ ಅಣ್ಣ. ಯಾಕೆ ಹಾ ಟೀಮ್ ಬ್ಲ್ಯಾಕ್ ಅಗ್ಲ ಅಗ್ಲ ರೆಡ್ ರೆಡಿ ಆಗ್ತಿದೆ. ಫುಲ್ ವೈಡ್ ಆಂಗಲ್ ಟೀಮ್ ಬ್ಲ್ಯಾಕ್ ಟೀಮ್ ಬ್ಲ್ಯಾಕ್ ವರ್ಸಸ್ ಟೀಮ್ ರೆಡ್ ಗೆಲ್ಲೋದು ನೋಡ ಮೂರು ಜನ ಒಂದು ಫೋಟೋ ತೆಗ್ಸ್ಕೊಳ್ಳೋದ ಬನ್ನಿ ಅಣ್ಣ. ಕೆಂಪೆ ಗೆಲ್ಲೋದು. ರಿತೇಶ್ ಅಣ್ಣ ನೋಡ್ಬಿಟ್ಟು ಸೊಳ್ಳೆ ಹೊಡೆಯೋರು ಭಾರ್ಗವ. ನಿಂಜ ಹಂಗೆ ಕಾಣಿಸಿದ್ದು ಸೊಳ್ಳೆ ಹೊಡೆಯೋರ್ ತರ. ಸ್ಮೋಕ್ ಎಫೆಕ್ಟ್ ಆಮೇಲೆ ಬರುತ್ತೆ. ಪ್ಲಾಂಟಾಗಿ ಫೈರ್ ಮಾಡಿಬಿಡಿ, ಸ್ಟ್ರೈಟಾಗೆ ಫೈರ್ ಮಾಡಿ. ಹೆಡ್ ಬಿದ್ದರೆ 2.2, ಬಾಡಿಗೆ ಬಿದ್ದರೆ 1.2. ಎವ್ರಿ 5 ಪಾಯಿಂಟ್ಸ್ಗೆ ಕೋಟ್ ಎಕ್ಸ್ಚೇಂಜ್ ಆಗುತ್ತೆ. ಪೋರ್ಟೇಬಲ್ ಇರುತ್ತೆ, ಅಲ್ಲಿ ತನಕ ಆಡಿ. ಮಾಸ್ಕ್ ಯಾವುದೇ ಕಾರಣಕ್ಕೆ ರಿಮೂವ್ ಮಾಡೋಕೋಬೇಡಿ, ಕಣ್ಣು ಬಿದ್ದರೆ ಕಣ್ಣು ಹೊಡಿತೀವಿ. ನಂದು ಮತ್ತೆ ಬಾಲಾಜಿ ಅಣ್ಣನ ಬುಲೆಟ್, ಡಮ್ ಡಮ್ ನಂದು ಬಾಲಾಜಿ ಅಣ್ಣನ ಬುಲೆಟ್ ಖಾಲಿ ಆಯ್ತು. ನಂದು ಆಯ್ತು ಇವತ್ತು. ಪ್ರದ್ಯುಮ್ನಂದು ಆಯ್ತು. ಲೋಡ್ ಮಾಡ್ಸಣ, ಹೇಳು ಲೋಡ್ ಮಾಡ್ಸಣ. ಬೇಡ ಅಲ್ಲಿ ಬೇಡ ಅಣ್ಣ. ಅದು ಗೋ ಕಟಿಂಗ್ ಹೋದ ಅಲ್ಲಿ ರಿತೇಶ್ ಅಣ್ಣ ಒಬ್ರು 1 vs 3 ಆಡ್ತಾ ಇದ್ದಾರೆ. ಹುಷಾರು, ಹಿಂದೆ ಬಂದ್ಬಿಡಿ, ಹಿಂದೆ ಬಂದ್ಬಿಡಿ. ಇಲ್ಲಿ ನೋಡಿ 3 ಜನ ಹೆಂಗ್ ಕೂತಿದ್ದಾರೆ ಇಲ್ಲಿ. ಎರಡು ಮ್ಯಾಚ್ಗೆ 2 ಮ್ಯಾಚ್ ನಾವು ಗೆದ್ವಿ, ಅವ್ರಿಗೆ 1 ಮ್ಯಾಚ್ ಗೆದ್ದಿಲ್ಲ. ಅಷ್ಟೇ ಬಾರ್ಡರ್ ಕ್ರಾಸ್ ಮಾಡಂಗಿಲ್ಲ. ಸ್ಟಾಪ್ ಅಂತೆ. ರಿತೇಶ್ ಅಣ್ಣನ ತಲೆಗೆ ಬಿತ್ತು. ಇದು ಕೂಡ ನನಗೆ ಕೂಡ ಈಗ 3ನೇ ಆಟ ರೆಡ್ ಟೀಮ್ ವಿನ್ನು. 3 ಜನ ಸೇರ್ಕ ರಿತೇಶ್ ಅಣ್ಣ ಹೊಡೆದಾಕ್ಬಿಟ್ರು ಪಾಪ. ಕೂಲಿಂಗ್ ಉಚ್ಕೊಂಡೈತೆ ಅಷ್ಟೇ. ಪಾಪ ನನಗೆ 1-2 ಹೊಡೆದ್ರು ಎಲ್ಲ ಸೇರಿ. ಎಷ್ಟು ಜನ ಕೊಡಿದ್ರಿ ಅಣ್ಣ? ನಾನು 4. ನಾನು ಯಾರೋ ಒಬ್ಬರು ಹೊಡೆದೆ ತಲೆಗೆ, ಭಾರ್ಗವ ಭೂಷಣ್ ಗೊತ್ತಿಲ್ಲ, ಸರಿಯಾಗಿ ಬಿತ್ತು ಮಾತ್ರ. ನಾನು ಭೂಷಣ್ ಎರಡು ಸತಿ ಹೊಡೆದೆ, ಭಾರ್ಗವನ್ಗೆ ಎರಡು ಸತಿ ಹೊಡೆದೆ. ನಾನು ಹೊಡೆದಿದ್ದೆ ಯಾರಿಗೆ? ನೀನು ಯಾರಿಗೂ ನನಗೊಂದ್ಸರಿ ಹೊಡೆದೆ, ನೀನು ಅಷ್ಟೇ ಗೊತ್ತಿರೋ. ನಿನ್ನ ಯಾರಿಗೂ ಹೆಡ್ ಶಾಟ್ ಸರಿಗೆ ಬಿತ್ತು ಮಾತ್ರ ಭಾರ್ಗವ್ಗೆ. ಸ್ಟಾಪ್ ಬುಲೆಟ್ ಖಾಲಿ ಸರ್. ನೀವು ಫ್ರೆಂಡ್ಲಿ ಮೆಥಡ್ ಕಾಣ ಕಡೆ. ರಿತೇಶ್ ಅಣ್ಣಂದು ಬುಲೆಟ್ಸ್ ಖಾಲಿ ಅಂತೆ ಗೈಸ್. ಕೊಡಿ ಅಷ್ಟೇ. ಏಯ್ ಅಲ್ಲಿದ್ರಾ ಅಣ್ಣ, ನೀವು ಅಲ್ಲಿದ್ರಾ? ಯಾರೋ ಒಬ್ರು ತಲೆ ಕೊಟ್ಟರು ಒಟ್ಟಿನಲ್ಲಿ. ಅಣ್ಣಂಗೆ ಬಿತ್ತು ಸರಿಗೆ ತಲೆಗೆ. ನಂಗೆ ಯಾರೋ ಹುಡುಗರು ಗೈಸ್ ಇಲ್ಲಿ. ಯಾರಿಗೆ ಎದ್ರು ಏನು ಬ್ಲ್ಯಾಕ್ ಡೇ ಬ್ಲ್ಯಾಕ್ ಅಂದ್ರೆ ಇದು ಕವರ್ ಆಗ್ಬಿಡ್ಲಿ ಅಷ್ಟೇ. ಏನನ್ಸ್ತು ಭೂಷಣ್? ಭೂಷಣ್ ಹೆಂಗಿತ್ತು ಆಟ? ಏನು ಅರ್ಥನೇ ಆಗಲಿಲ್ಲ. ಅಣ್ಣ ಹೆಂಗನ್ಸ್ತು? 4 ಜನ ಕೊಡ್ದೆ, ಸೈಕಾಗಿತ್ತು. ಎಲ್ಲರಿಗೂ ಕೊಡ್ತಿದ್ದೀನಿ, ಆದ್ರೆ ಯಾರಿಗೂ ಬಿತ್ತೋ ಬೀಳಲಿಲ್ಲ ಗೊತ್ತಿಲ್ಲ. 40 ಬುಲೆಟ್ ಖಾಲಿ ಮಾಡಿದ್ರು. ಹೆಂಗನ್ಸ್ತು ಆಟ? ಸೂಪರ್ ಬೈ ಹೆಂಗಿತ್ತು? ವಾ ನೆಕ್ಸ್ಟ್ ಶಾಟ್ ಬೈ ಏನಿದು? ಕ್ಲೋಸಪ್ ಶಾಟ್ ಬ್ಲಡ್ ಬ್ಲಡ್ ಅಲ್ಲ. ಡೈರಿ ಆಗಿರೋದು ಹಂಗೆ. ಇವಾಗ ಬಿಚ್ಚದ ಐಸಿಗೆಲ್ಲ ಬಿಚ್ಚಿ ಗೋ ಘಾಟಿಗೆ ಹೋಗ್ಬೇಕೀಗ. ಐಸ್ ಒಳ್ಳೆ ಕ್ರೇಜಿ ಮಜಾ ಇತ್ತು ಮಾತ್ರ, ಬಟ್ ಬೇಗ ಮುಗ್ದೋಗಿದ್ದು. ಹರ್ಟ್ ಆಗಿರೋದು ಒಬ್ಬಂಗೆ ಎಲ್ಬೋ. ಐಸ್ ಭೂಷಣ್ ಅನ್ಸುತ್ತೆ ಇಲ್ಲಿ ಹೊಡೆದ, ಇಲ್ಲಿ ಫುಲ್ ಚುರ್ರ ಅಂತ ಇದೆ ನಂಗೆ. ಓ ಫುಲ್ ಉತ್ಕೊಂಡು ಬಿಡೈತೆ. ಏಟ್ ಮಾತ್ರ ಸರ್ರಿಗೆ ಬೀಳುತ್ತೆ. ನಾವೇ ಒಂದು ನೋಡ್ಕೊಂಬಿಟ್ಟು ನೋಡಿ ಹಿಂಗೆ 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 ಅಣ್ಣ ಬಿತ್ತ ನಿನ್ಗೆ ಅದು. ನೋಡಿ ಅಣ್ಣ ಇಲ್ಲಿ ನೋಡಿ ಮಾರ್ಕು ಕ್ರೇಜಿ ಆಗಿತ್ತು ಮಾತ್ರ. ಸೊ ಮಾರ್ಕೋ ದರ್ದ್ನೇ ಇವತ್ತ. ಓ ಇವ್ರಿಗೆ ಮಕ್ಕಕ್ಕೆ ಬಿತ್ತು. ನಾನು ಭಾರ್ಗವ್ ಹೊಡೆದೆ, ಬಟ್ ಹೆಲ್ಮೆಟ್ ಹೊಡೆದೆ ಸದ್ಯ ಅವ್ನಿಗೆ ಏನೂ ಆಗ್ಲಿಲ್ಲ. ಸಖತ್ ಮಜಾ ಆಯ್ತು ಮಾತ್ರ, ಬಟ್ ಬೇಗ ಮುಗ್ದೋಯ್ತು. ನಾನು ಹೊಡೆದೆಪ್ಪ, ನಾನು ಹೊಡೆದೆ. ಒಳ್ಳೆ ಮಜಾ ಆಯ್ತು ಅದು. ಆದ್ರೂ ನಾವೇ ಗೆದ್ದಿದ್ದು ಗೈಸ್, 3 ಜನ ಇದ್ರು ನಾವೇ ವಿನ್ ಆಗಿದ್ದು. ಯಾಕಂದ್ರೆ ಇನ್ನು ಮಿಕ್ಕಿದವ್ರು ಗೊತ್ತಾಗಲಿಲ್ಲ ಏನಾದ್ರು. 7 ಜನ ಬಿಡಲ್ಲ ಅಂದ್ರು, ಒಟ್ಟಿಗೆ 7 ಜನ ಬಿಡಲ್ಲ ಅಂದ್ರು. ಅದಕ್ಕೆ ಫಸ್ಟ್ ಇವರಿಬ್ರು ಹೋಗ್ತಿದ್ದಾರೆ, ನೆಕ್ಸ್ಟ್ ನಾವು 5 ಜನ.
ಹೋಗು ಅವನನ್ನು ಬೇಕಡೆ. ಅಯ್ಯೋ ಅಯ್ಯೋ ಅವನೇ ಕುಣಿತಾನೆ ಭಾರ್ಗವ. ಅಯ್ಯೋ ಕೂತಾ ಇದ್ದೀನಿ ಯಪ್ಪ, ನೋಡಿ ಕೂತಿದ್ದೀನಿ ಈಗ. ಅವರೆಲ್ಲ ಕೂರ್ತಾ ಇದ್ದಾರೆ ನಮ್ಮ ಬಾಯ್ಸ್. ಪರವಾಗಿಲ್ಲ ಅಣ್ಣ, ವೀಡಿಯೋ ಮಾಡಕ್ಕೆ ಬೇಕಿರಲಿ, ಏನಾಗಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆದರೆ ಕಾರ್ ಓಡಿಸಿ ಅಭ್ಯಾಸ ಆಗ್ಬಿಟ್ಟು ಇದು ಏನು ಅನಿಸ್ಲಿಲ್ಲ. ನಿಲ್ಲಿಸ್ಬಿಟ್ರಿ, ಬಂದ್ಬಿಟ್ಟು ಕುದ್ಬಿಟ್ಟಲ್ಲಪ್ಪ. ಇನ್ನೆಲ್ಲಿ ಕುದ್ಲಿಲ್ಲ, ಮತ್ತೆ ನಾನು ಲೆಫ್ಟ್ ಹೋಗಿದ್ದು, ನೀವೇ ಸಿಗಾಕೊಂಡಿದ್ದು. ಹೇಗಿತ್ತು? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಎಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಒಂದು ವರ್ಷದಿಂದ, ಎಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ. ಬೈ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಫುಲ್ ಚೆನ್ನಾಗಿದೆ. ಎಲ್ಲರೂ ಬಂದು ಎಂಜಾಯ್ ಮಾಡಿ. ಪ್ರಮೋಷನ್ ಮಾಡ್ತಾ ಇದೀರಲ್ಲ ಬ್ರೋ ನೀವು. ಮಾತ್ರ ತುಂಬ ಐತೆ, ವೈಬ್ರೇಷನ್ ತುಂಬ ಐತೆ. ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಪ್ರಮೋಷನ್ ಮಾಡ್ತವ್ರು ಅವ್ರು ಎಲ್ಲ ಬಿಟ್ರೆ. ನಾನು ಹೇಳ್ತೀನಿ, ಗಾಡಿ ಎಕ್ಸ್ಪೀರಿಯನ್ಸ್ ಬಂದು ಸಖತ್ತಾಗಿತ್ತು. ಬಟ್ ನಾನು ತೊಗೊಂಡಿರೋ ಗಾಡಿ ಅಂತೂ ವರ್ಸ್ಟ್, ಫುಲ್ ಹೆವಿ ವೈಬ್ರೇಷನ್. ಗಾಡಿ ಚೆನ್ನಾಗಿತ್ತು, ಪವರ್ ಸ್ಟೇರಿಂಗ್ ಇಲ್ಲದೆ ಕಾರ್ ಓಡಿಸ್ದಂಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಕ್ಯಾಂಪಿಂಗ್ ಗ್ರೌಂಡ್ಗಿಂತ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ಟ್ರ್ಯಾಕ್ಟರ್ ಓಡಿಸೋ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಬನ್ನಿ ಗೋ ಕಾರ್ಟಿಂಗ್ಗೆ. ಗೋ ಕಾರ್ಟಿಂಗ್ ಹೌದು. ಐಸ್ ಇಲ್ಲ, ನಿಜ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ನನಗೆ ಸಿಕ್ಕಿದ ಗಾಡಿ ಚೆನ್ನಾಗಿತ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನನಗೆ ಸಿಕ್ಕಿದ ಗಾಡಿ ಅಂತೂ ಸಕ್ಕತ್ತಾಗಿತ್ತು. ನಾನು ಫಸ್ಟ್ ನುಗ್ದೋನು, ಇದು ಅನ್ಸುತ್ತೆ ಅಲ್ವಾ? ನಾನು ಫಸ್ಟ್ ನುಗ್ದೋನು ಲೀಡ್ ಬಿಡ್ಕೊಡ್ಲೇ ಇಲ್ಲ ಯಾರಿಗೂ. ನಾನೇ ಹೊಡೆದು ಚೆಚ್ಚಿ ಮಡಗಿದ್ದೀನಿ, ಸಕ್ಕತ್ತಾಗಿತ್ತು ಮಾತ್ರ. ಆಯಿತು, ನೆಕ್ಸ್ಟ್ ಇನ್ನೇನು ನೋಡೋದು ಇಲ್ಲ, ಮನೆಗೆ ಹೋಗೋದಾ ಇಲ್ಲ ಏನಾದ್ರು ಮಾಡೋಣ ನೋಡಿ ಹೊರಡೋದು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಫೋನ್ ತೊಗೊಂಡೋಗಕ್ಕೆ ಬಿಡಲಿಲ್ಲ. ಅಲ್ಲಿ ಫೋನ್ ನಮ್ಮ ರಿಸ್ಕ್ ಮೇಲೆ ನಾವು ತೊಗೊಂಡೋಗ್ತೀವಿ ಅಂದ್ರೂ ಅಲೋ ಇಲ್ಲ ಅಂತಂದರು. ಸೊ ಬಾಯ್ಸ್ ಕೇಳಿದೆ ವೀಡಿಯೋ ಮಾಡೋಕ್ಕೆ, ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಡ್ಯಾಶಿಂಗ್ ಕಾರ್ ಆಡೋಣ ಅಂತ ಇದ್ದಾರೆ, ನೋಡಬೇಕು. ಡ್ಯಾಶಿಂಗ್ ಕಾರಾಗಿ ವೆಯ್ಟಿಂಗ್ ಇತ್ತು, ಇದ್ರೆ ಡ್ಯಾಶಿಂಗ್ ಕಾರ್ ಆಡಿ ಆಮೇಲೆ ಹೋಗಬೇಕು. ಇವಾಗ ಕರೆಂಟ್ ಇಲ್ಲ ಅಂದರು, ಸೊ ಅದಕ್ಕೆ ಈಗ ಮಾಲ್ ಆಫ್ ಮೈಸೂರಲ್ಲಿದೆ ಬೌಲಿಂಗು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇಲ್ಲಿ ನೀವು ಸ್ಟೇರಿಂಗ್ ಹಿಂಗೆ ಎಳೆದ್ರೆ ಇವರಿಬ್ರು ಇನ್ನೂ ಆ ಗೋ ಕಾರ್ಟಿಂಗ್ ಗುಂಗಯಿಂದನೇ ಹೋಗಿಲ್ಲ, ಇನ್ನೂ ಅಲ್ಲೇ ಅವರೇ ಇಬ್ರು. ಸ್ಟೇರಿಂಗ್ ಹಿಂಗೆ ಎಳೆದ್ರೆ ಅಂತ ಉಪೇಂದ್ರ ಅವ್ರ ತಮ್ಮ ನನ್ನ ಏರ್ಸ್ ಫುಲ್ ಮೆಸ್ಸಿ ಆಗ್ಬಿಟ್ಟಿದೆ ಗೈಸ್. ಗಡ್ಡೆ ಏನೋ ಮಾಡೋಕೆ ಏನೋ ಮಾಡಾಕ್ಬಿಟ್ಟೆ. ಚೂರು ತೆಗಿಯಕ್ಕೆ ಹೋದೆ, ತೆಗಿತಾ ಸ್ವಲ್ಪ ಜಾಸ್ತಿ ತೆಗೆದ್ಬಿಟ್ಟೆ. ಆಯ್ತು ಫುಲ್ ಜನ ಇದ್ದಾರೆ ಗೈಸ್, ಫುಲ್ಲು ಜನ. ಇಲ್ಲಿ ನೋಡಿ ಎಷ್ಟಿದೆ ಪಾರ್ಕಿಂಗ್. ಇದು ಬರೀ ಈಚೆ ಪಾರ್ಕಿಂಗ್, ಅದು ಮಾಲು. ಇದು ಬರೀ ಈಚೆ ಪಾರ್ಕಿಂಗ್ ಇದೆ. ಅಲ್ಲಿ ಕೆಳಗಡೆನೂ ಫುಲ್ ಪಾರ್ಕಿಂಗು, ಅಲ್ಲೂ ಜಾಗ ಸಿಗಲಿಲ್ಲ ಅಂತ ಈಚೆ ಬಂದಿದ್ದೀವಿ. ನಮ್ಮ ಕಾರ್ ಅಲ್ಲಿದೆ, ಅದು ವೈಟ್ ಕಾರ್, ಅದು ನಮ್ಮದು. ಅಷ್ಟು ದೂರ ಇದೆ, ಎಲ್ಲ ಹೋಗ್ತಾ ಇದ್ದೀವಿ ಈಗ ಅಲ್ಲಿ ಮಾಲ್ ಆಫ್ ಮೈಸೂರಲ್ಲಿ ಏನಾದ್ರು ಆಟ ಆಡಿಕೊಂಡು ತಿನ್ಕೊಂಡು ಆಮೇಲಿಂದ ಮನೆಗೆ ಹೋಗಬೇಕು. ಇವತ್ತು ಫುಲ್ ಇದೇ ಆಗುತ್ತೆ ಅನಿಸುತ್ತೆ. ಸಂಜೆ ಶೂಟ್ ಬೇರೆ ಇದೆ, ನಾನು ಗಡ್ಡ ಬೇರೆ ಏನೇನೋ ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ ಅರ್ಧ ಶೂಟ್ ಗಡ್ಡ ಇತ್ತು, ಈಗ ಅರ್ಧ ಶೂಟ್ ಗಡ್ಡ ಇರಲ್ಲ. ಇಲ್ಲ ಈವ್ನಿಂಗ್ದು ಅದು ಏನಾಗುತ್ತೋ ಗೊತ್ತಿಲ್ಲ. ಫುಲ್ ಡೀಸೆಂಟಾಗಿ ಮಾಡೋಣ ಅಂತ ಒಂದು ಚೂರು ಮಾಡಿದೆ ಕಣ, ಜಾಸ್ತಿ ಆಗೋಯ್ತು. ಚೆನ್ನಾಗೇ ಇತ್ತು ಸುಮ್ಮನೆ ಬೆಳಗ್ಗೆ. ಸೊ ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಈಗ ಅದು ಹೆಂಗಿದ್ರು ಕಾಲೇಜಿಗೆ ಕೊಡೋದಲ್ವಾ, ನಾನೆಲ್ಲೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಸೊ ಏನಾಗಲ್ಲ, ಬನ್ನಿ. ಹೋಗ್ಲಿಕ್ಕೆ ಬಂದಿದ್ದೀವಿ ನೋಡಿ, ಬೌಲಿಂಗ್ ಹೋಗಿ ಬಂದಿದ್ದೀವಿ. ಪೇ ಮಾಡಾಯಿತು. ಇಲ್ಲಿ ಯಾವಾಗ ನಮ್ಮದು ಏನು ಅಂತ ಗೊತ್ತಿಲ್ಲ ನನಗೆ, ನೋಡಬೇಕು. ನೆಕ್ಸ್ಟ್ ಶೂ ಎಲ್ಲ ರಿಮೂವ್ ಮಾಡ್ಬೇಕಂತೇಳಿ. ಸೊ ಈಗ ಇಲ್ಲಿ ರಿಮೂವ್ ಮಾಡಿ ಫಸ್ಟ್ ಯಾರು ಯಾವುದು ಅಣ್ಣ? ಇದು ಬರುತ್ತೆ ರೀ, ಅಲ್ಲಿ ಬರುತ್ತೆ ರೀ. ಇದೇ ನಮ್ಮದು, ಇಲ್ಲೇ ಐತಲ್ಲ. ಫಸ್ಟ್ ಟೈಮ್ ಇಲ್ಲ ಅಣ್ಣ, ಇದು ಫಸ್ಟ್ ಟೈಮ್. ಅಲ್ಲಿ ನೋಡಿ 3 ನಂಬರ್ 3 ಬರುತ್ತೆ.
ಇದ್ದೀವಿ ನೆಕ್ಸ್ಟು ಫಿಲಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಬೇಕು, ಆದರೆ ಫಿಲಮ್ಗೆ ಹೋಗಬೇಕು, ಇಲ್ಲ ಅಂತ ಅಂದರೆ ಹಂಗೆ ಮನೆ. ಒಂದು ಬೌಲಲ್ಲಿ ಇದ್ದೀವಿ ಎಲ್ಲ. ರಿತೇಶ್ ಅಣ್ಣನ ಬೌಲ್ ನೋಡಿ ಗೈಸ್, ಇನ್ನೊಂದು ಸತಿ ಹಾಕಿ ಕೊಡ್ಬೋದು, ಅಷ್ಟು ನೀಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ತಿಂದು ಮಾಲಿಂದ ಈಚೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ನಮಗೂ ಗೊತ್ತಿಲ್ಲ. ಸುಮ್ಮೀರ ನಾನು ಮಾತಾಡ್ತಾ ಇಲ್ವಾ ಇಲ್ಲಿ? ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ತುಂಬ ದಿನ ಆಗಿದ್ದು ಈ ಥರ ಎಲ್ಲ ಸಿಕ್ಕಿ ಹೊರ್ಗೋಗಿ. ನಾವೆಲ್ಲ ನೇಬರ್ಸ್, ಎಲ್ಲರೂ ಮನೆ ಹತ್ರ ಇರೋರು ನಾವೆಲ್ಲ. ಎಲ್ಲ ಫುಲ್ ಚಿಕ್ಕ ಚಿಕ್ಕ ವಯಸ್ಸಿಂದ ಗೊತ್ತಿರೋರು ಎಲ್ಲರೂ. ತುಂಬ ದಿನ ಆದಮೇಲೆ ಸಿಕ್ಕಿ ಈಗ ಹೋಗಿದ್ವಿ. ಅದಕ್ಕೆ ಊಟ ಮಾಡ್ತಾ ಏನು ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಈಗ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಎಲ್ಲಿ ಅಂತ. ಪ್ಲ್ಯಾನ್ ಆದಮೇಲೆ ಫಿಕ್ಸ್ ಮಾಡಿಕೊಂಡು ಹೊರಡ್ಬೇಕು.